ಕಾಂಗ್ರೆಸ್ ಸರ್ಕಾರ ಎಫ್ಐಆರ್ ಸರ್ಕಾರ. ಬಿಜೆಪಿಯವರು ಯಾವುದೇ ಕಾರ್ಯ ಮಾಡಿದರೂ ಸರ್ಕಾರ ಅವರ ಮೇಲೆ ಎಫ್ಐಆರ್ ಮಾಡುತ್ತಿದೆ. ಸರ್ಕಾರದ ಬಗ್ಗೆ ಮಾತನಾಡುವವರನ್ನು ಬಗ್ಗು ಬಡಿಯುವ ಕಾರ್ಯ ಮಾಡಲಾಗುತ್ತಿದೆ. ಅದು ಬಿಟ್ಟರೆ ಯಾವುದೇ ಅಭಿವೃದ್ಧಿ ಮಾಡಲು ಸರ್ಕಾರ ಮುಂದಾಗುತ್ತಿಲ್ಲ ಎಂದು ಶಾಸಕ ದಿನಕರ್ ಶೆಟ್ಟಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕುಮಟಾದ ನಾದಶ್ರೀ ಕಲಾಕೇಂದ್ರದಲ್ಲಿ ಗುರುವಾರ ನಡೆದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿದರು. ಸಿದ್ದರಾಮಯ್ಯ ಸರ್ಕಾರ 2 ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕಾಲದಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಬರೀ ಗ್ಯಾರಂಟಿ ಕೊಡುವುದೇ ಸಾಧನೆ ಎಂಬಂತೆ ಹೇಳಿಕೊಳ್ಳುತ್ತಿರುವುದು ವಿಷಾದನೀಯ. ಸರ್ಕಾರದ ವಿರುದ್ಧ ಮಾತನಾಡುವವರಿಗೆ ಎಫ್ಐಆರ್ ಹಾಕಿ ಕಟ್ಟಿ ಹಾಕುವ ಯತ್ನ ನಡೆಯುತ್ತಿದೆ. ಸರ್ಕಾರದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ಮಾಜಿ ಶಾಸಕಿ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ರಾಜ್ಯ ಒಬಿಸಿ ಮೋರ್ಚಾದ ಈಶ್ವರ್ ನಾಯ್ಕ್, ಗುರುಪ್ರಸಾದ್ ಹೆಗಡೆ, ಶಿವಾಜಿ ನರ್ಸನ್, ರಮೇಶ್ ನಾಯ್ಕ್, ನಂದನ್ ಬೋರ್ಕಡೆ, ಶಿವಾಜಿ ಶಾಂತಾರಾಮ್, ಸಂತೋಷ್ ತಳೂರು, ರಾಜು ನಾಯ್ಕ್, ಪ್ರೇಮ್ ಕುಮಾರ್, ಶ್ರೀಕಾಂತ್ ಪಟ್ಗಾರ್ ಹಾಗೂ ಇತರ ಪ್ರಮುಖರು ಇದ್ದರು. ಪ್ರಶಾಂತ್ ನಾಯ್ಕ್ ನಿರೂಪಿಸಿದರು ಹಾಗೂ ಸುಬ್ರಾಯ್ ದೇವಾಡಿಗ ಸ್ವಾಗತಿಸಿದರು. 2 ವರ್ಷಗಳು ಮುಗಿಸಿ ಈಗ 3ನೇ ವರ್ಷಕ್ಕೆ ಪದಾರ್ಪಣೆಯನ್ನ ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ ಕೇವಲ ಗ್ಯಾರಂಟಿಯನ್ನ ಕೊಟ್ಟು ನಾವು ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇವೆ, ಅದೇ ದೊಡ್ಡ ತಮ್ಮ ಸಾಧನೆ ಅನ್ನುವಂಥ ರೂಪದಲ್ಲಿ ಮಾತನಾಡ್ತಾ ಇದ್ದಾರೆ. ಬಿಟ್ಟರೆ ಯಾವ ಅಭಿವೃದ್ಧಿಯನ್ನು ಯಾವ ರಾಜ್ಯದ ಮೂಲೆಯಲ್ಲೂ ಆಗಲಿಲ್ಲ ಅನ್ನುವಂಥದ್ದು. ಆದರೆ ಒಂದೇ ಒಂದು ಅವರ ಅದೃಷ್ಟ ಇದ್ದಂತೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅನೇಕ ಅನುದಾನಗಳು, ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ 371J ಎನ್ನುವಂಥ ಒಂದು ಪ್ರಕರಣವನ್ನು ಪಾಸ್ ಮಾಡಿ ಇವತ್ತು ಅತಿ ಹೆಚ್ಚು ಅನುದಾನವನ್ನು ಉತ್ತರ ಕರ್ನಾಟಕಕ್ಕೆ ಮಾತ್ರ ಕೊಡುವಂಥ ಕೆಲಸಗಳನ್ನು ಇವತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಗ್ಯಾರಂಟಿಗಳನ್ನು, ಮಹಿಳೆಯರಿಗೆ ಗ್ಯಾರಂಟಿಗಳನ್ನು ಬಸ್ ಮೂಲಕ ಪ್ರವಾಸ ಮಾಡಲಿಕ್ಕೆ ಪ್ರತಿ ತಿಂಗಳ ಏನು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡಬೇಕಾದದ್ದನ್ನು 3 ತಿಂಗಳಿಗೆ ಒಂದ್ಸರಿ ಕೊಡುವಂಥದ್ದು ಇಲ್ಲದೇ ಇದ್ದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಕಳೆದ ಉಪಚುನಾವಣೆ 3 ಕಡೆ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ 3 ತಿಂಗಳದ್ದು ಗೃಹಲಕ್ಷ್ಮಿದು ಹಣ ಹೆಣ್ಣುಮಕ್ಕಳಿಗೆ ಸಂದಾಯ ಆಗಿರಲಿಲ್ಲ. ಕೊನೆ ಗಳಿಗೆಯಲ್ಲಿ ಚುನಾವಣೆ 3 ದಿವಸ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ವಿಚಾರ ಮಾಡಿತು, ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಎಲ್ಲ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿಯನ್ನು ಜಮಾ ಮಾಡುವಂಥ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಮಹಿಳೆಯರು ಒಂದು ವಿಚಾರ ಮಾಡಿದ್ರು, ಈಗ ಹೇಗೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ, ಒಳ್ಳೆ ಕೆಲಸ ಮಾಡ್ತಿದ್ದೇವೆ, ಕೆಟ್ಟ ಕೆಲಸ ಮಾಡ್ತಿದ್ದೇವೆ ಬೇರೆ, ಒಂದ್ ವೇಳೆ ಈಗ ಮತ್ತೆ ಬಿಜೆಪಿ 3 ಸೀಟ್ ಗೆದ್ಬಿಟ್ರೆ ನಮ್ಗೆ ಬರುವಂತ ಹಣ ಎಲ್ಲಿ ನಿಲ್ಲಿಸ್ಬಿಡ್ತಾರೆ ನಾವು ಬಿಜೆಪಿಯವರು ಅನ್ನುವಂತ ತಿಳಿದು ಎಲ್ಲ ತಾಯಂದಿರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಅನ್ನ ಕೊಟ್ಟು 3 ಸೀಟು ಅವರು ಗೆಲ್ಲಲಿಕ್ಕೆ ಅನುಕೂಲ ಗೃಹಲಕ್ಷ್ಮಿ ಆಯಿತು ಅನ್ನುವಂಥದ್ದನ್ನು ಬಸ್ ಇರ್ಬೋದು ಮತ್ತು ವಿದ್ಯುತ್ ಉಪಯೋಗಿ ಕೊಡುವಂಥ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ವೈಯಕ್ತಿಕವಾಗಿ ಆ ರೀತಿಯಾಗಿ ಕೊಡೋದಕ್ಕಿಂತ ಅವ್ರಿಗೆ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿದ್ರೆ ಇನ್ನೂ ಒಳ್ಳೆಯದಾಗ್ತಿತ್ತು ಅನ್ನುವಂಥದ್ದನ್ನು ಬಹುಶಃ ಇವತ್ತು ಎಲ್ಲ ಸರ್ಕಾರಗಳು ಎಲ್ಲಿ ಈ ಪುಕ್ಕಟೆ ಕೊಡುವಂಥ ಘೋಷಣೆಗಳನ್ನು ಮಾಡಿದೆ ಅದು ನಮ್ಮ ರಾಜ್ಯದ ಸರ್ಕಾರಗಳು, ಮಹಾರಾಷ್ಟ್ರ ಇರ್ಬೋದು, ದೆಹಲಿ ಇರ್ಬೋದು, ಎಲ್ಲರೂ ಸಮಸ್ಯೆಯ ಸುಳಿಯಲ್ಲಿ ಇವತ್ತಿದ್ದಾರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಅನ್ನುವಂಥದ್ದನ್ನು. ಏನೇ ಇರಲಿ ಒಂದು ಕಡೆ ಗ್ಯಾರಂಟಿ ಯೋಜನೆ, ಆದರೆ ಈ ಸರಿ ಅಧಿವೇಶನದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೇನೆ, ಮಹಿಳೆಯರಿಗೆ ನೀವು 2,000 ರೂಪಾಯಿ ಏನು ಇವತ್ತು ಕೊಡ್ತಾ ಇದ್ರಿ ಅದು 2,000 ರೂಪಾಯಿ ಕಡಿಮೆ ಆಗ್ತದೆ, 3,000 ರೂಪಾಯಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ತಮ್ಮ ಮಹಿಳೆಯರಿಗೆ ಸ್ವಲ್ಪ ಸಿಗಲಿ 3,000 ರೂಪಾಯಿ ಪ್ರತಿ ತಿಂಗಳು 3,000 ರೂಪಾಯಿ ಗ್ಯಾರಂಟಿ ಯೋಜನೆಯಲ್ಲಿ ಅನ್ನೋದು. ಅದ್ರ ಜೊತೆಗೆ ಇವರು ಯಾವುದೇ ಅಭಿವೃದ್ಧಿಗಳನ್ನು ಮಾಡಿಲ್ಲ ಎನ್ನುವಂಥದ್ದನ್ನು ಪ್ರತಿ ಬರೇ ಘೋಷಣೆ ಬಿಟ್ಟರೆ ಬೇರೆ ಯಾವ ಕೆಲಸಗಳು ಮಾಡಲಿಲ್ಲ ಎನ್ನುವಂಥದ್ದನ್ನು ಬಹುಶಃ ಇಲ್ಲಿ ಜಿಲ್ಲಾ ಮಾಧ್ಯಮದವರು ಯಾರೂ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಸಿಟಿವ್ KDP ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ DDP ಅವರು ಹೇಳಿದರು ಮತ್ತು BRD ಅವರು ಹೇಳಿದರು, ಯಾವುದೇ ಶಾಲೆ ರಿಪೇರಿಗಳನ್ನು ನೀವು ಮಾಡಬಾರ್ದು,
ಅದೇನಿದ್ರು ಹೊಸ ಕಟ್ಟಡವನ್ನ ನಾನು ಕಟ್ಟಿಸ್ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನ ಫಸ್ಟ್ KDP ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಆಮೇಲೆ ನಾನು ಸ್ವಲ್ಪ ವೇಟ್ ಮಾಡಿದೆ. ಅದು ಈಗಾಗಲೇ ಪ್ರಕ್ರಿಯೆಯಲ್ಲಿ ಇದೆ. ಇದನ್ನು ಗಮನಿಸಿದಂತಹ ಇವತ್ತಿನ ಆಡಳಿತ ಪಕ್ಷ ಶಾಸಕರು ಬ್ಯಾನರ್ನ ಹಚ್ಚಿಕೊಂಡು ಪೋಸ್ಟರ್ ಹಚ್ಚಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಪ್ರಚಾರ ಮಾಡ್ತಾ ಇದ್ದಾರೆ? ಅನುದಾನವನ್ನು ತಾವು ತಂದಿರೋದು ಅಂತ. ಮಾಧ್ಯಮದಲ್ಲೂ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರವಿದ್ದಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ತಂದಂತಹ ಯೋಜನೆಗಳನ್ನ, ನಮ್ಮ ಸರ್ಕಾರ ತಂದಂತಹ ಕೆಲಸಗಳನ್ನ ಇವತ್ತು ಅವರು ಅನುಷ್ಠಾನ ಮಾಡ್ತಾ ಇರೋದು ಇಟ್ಕೊಂಡು ಬ್ಯಾನರ್ನ ಪೋಸ್ಟರ್ನ ಹಾಕಿಕೊಂಡು ತಾವೇ ಮಾಡ್ತಾ ಇರುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಇದು ಯಾವಾಗ ನೆನಪಾಯಿತು ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ, ಪಂಚಾಯತ್ ಎದುರು ನಿಂತು ಹೋರಾಟ ಮಾಡಿದ ಸಂದರ್ಭದಲ್ಲಿ ಇವರು ನೆನಪಾಗಿರುವಂಥದ್ದು. ಈಗಾಗಲೇ ದಿನಕರ್ ಶೆಟ್ಟಿ ಅವರು ಹೇಳಿದರು, ಕಳೆದ 2 ವರ್ಷದ 3 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಗ್ಯಾರಂಟಿಯನ್ನೇ ಅನುಷ್ಠಾನಕ್ಕೆ ತರ್ತೇವೆ ಅನ್ನೋದನ್ನು ಇಟ್ಕೊಂಡು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿದರೆ ಭ್ರಷ್ಟಾಚಾರ ಮಾಡ್ಕೊಂಡು ಕಾಣ್ತಾ ಇದ್ದೇವೆ. ನಾನು ಇದೊಂದು ಉಲ್ಲೇಖ ಮಾಡಿ ಹೋಗೋದಿಲ್ಲ. ನಮ್ಮ ಇವತ್ತಿನ ಜಿಲ್ಲೆಯ ಸಭೆಯಲ್ಲಿ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಇವತ್ತು ನಾವು ನಿರ್ಣಯವನ್ನು ಮಂಡನೆ ಮಾಡುತ್ತಿದ್ದೇವೆ. ಇದನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತಿನ ಒಂದು ಕಾರ್ಯಕಾರಿಣಿ ಮುಖಾಂತರ ನಾನು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಕಾರ್ಯಕರ್ತರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಇವತ್ತು ಜನ ಏನು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಜನ ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.